ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ? ಕೊನೆಗೂ ಕರ್ನಾಟಕ ಹೈಕೋರ್ಟಿನ ಕಲಬುರಗಿ ಪೀಠ ಹೇಳಿದ ಹಾಗೆ ಇವತ್ತು ಚಿತ್ತಾಪುರದಲ್ಲಿ RSS ಪಥಸಂಚಲನ ನಡೀತಾ ಇದೆ. ಇದು ನಮ್ಮ ವಿಡಿಯೋ ನಿಮ್ಮನ್ನು ತಲುಪುವ ಸಮಯಕ್ಕೆ ಚಿತ್ತಾಪುರ ಪಥಸಂಚಲನ ಕೂಡ ಶುರುವಾಗಿರುತ್ತೆ. ಹಾಗಾದರೆ ಕಲಬುರಗಿ ಪೀಠದಲ್ಲಿ ನ್ಯಾಯಾಧೀಶರು ನಗನಗ್ತಾ ಹೇಳಿದ್ದೇನೋ, ಈಗ ಹಿರಿಕರಿಗೆ ಮತ್ತು ಮರಿಕರಿಗೆ ಏನಂತಾರೆ? ಈ ಅಪ್ಪ ಮಗ ಇಬ್ಬರು ರಾಜ್ಯ ಕಾಂಗ್ರೆಸ್ ಅಂತ್ಯ ಮಾಡೋಕ್ಕೆ ಪಣವನ್ನೇನಾದರೂ ತೊಟ್ಟಿದ್ದಾರಾ? ಈಗ ಆಗ್ತಾ ಇರೋದೇನೋ? ಇಷ್ಟೆಲ್ಲ ಆದರೂ ಕಾಂಗ್ರೆಸ್ ನಾಯಕರು ಹಾಗೆ ಕಲಬುರಗಿಯ ಹೀರೋಗಳ ಹಾಗೆ ಆಳ್ತಾ ಇದ್ದ ಸರ್ವಾಧಿಕಾರಿ ಅಂದುಕೊಂಡಿದ್ದ ಖರ್ಗೆ ಕುಟುಂಬ ಮುಖವನ್ನು ಎತ್ಕೊಂಡು ಇನ್ನೂ ಓಡಾಡೋ ಯೋಗ್ಯತೆ ಇದೆಯಾ? RSS ಖರ್ಗೆ ಕುಟುಂಬ ಮತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸೆಡ್ಡನ್ನು ಹೊಡೆದದ್ದು ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ. ನಮ್ಮ ರಾಜ್ಯ ಇಂಟರ್ನ್ಯಾಷನಲ್ ಮಾಧ್ಯಮಗಳಲ್ಲಿ ಸುದ್ದಿಯಾಗಿತ್ತು. ಅದು ಯಾವುದೋ ಒಳ್ಳೆಯ ಕೆಲಸವನ್ನು ಇಲ್ಲಾಂದರೆ ಗನಾಂಧಾರಿ ಕೆಲಸವನ್ನು ಮಾಡಿದ್ದಕ್ಕೆ ಅಲ್ಲ, ಬದಲಾಗಿ ನಮ್ಮ ರಾಜ್ಯದ IT-BT ಮಿನಿಸ್ಟರ್ PUC ಫೇಲ್ ಗಿರಾಕಿ ಅದೇ ರೀ ಮರಿಕರ್ಗೆ ಮಾಡಿದ್ದ ಅದೊಂದು ಎಡವಟ್ಟು. ಅದೇನು ಬುದ್ಧಿ ಇದೆ ಅಂತ ಇವರನ್ನು ಚಿತ್ತಾಪುರದ ಜನರು ಆಯ್ಕೆಯನ್ನು ಮಾಡಿದ್ರೋ ಗೊತ್ತಿಲ್ಲ. ಆದರೆ ಯಾವ ಕೆಲಸ ಕೂಡ ಇಲ್ಲದ ಮರಿಕರ್ಗೆ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನು ಬರೆದು RSS ಮೇಲೆ ನಿರ್ಬಂಧವನ್ನು ಹೇರೋ ಕೆಲಸವನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೀರೋ ಆಗೋಕ್ಕೆ ನಿಂತಿದ್ರು. ಅದೇನೋಪ್ಪ ಮುಂದೆ ಏನಾದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ರಾಜ್ಯದ CM ಸಿದ್ದರಾಮಯ್ಯ ಕೂಡ ಅಸ್ತು ಅಂದಿದ್ದಾಗಿತ್ತು. ಅವರಿಗೂ ಪಾಪ CM ಹುದ್ದೆಯನ್ನು ಉಳಿಸ್ಕೋಬೇಕಾಗಿತ್ತು. ಅದಕ್ಕಾಗಿ ಒಂದಷ್ಟು ಆದೇಶಗಳನ್ನು ಹೊರಡಿಸಿದ್ರು. ಇದಕ್ಕೆಲ್ಲ ಪ್ರೇರಣೆ ಯಾರು ಅಂತ ಹುಡುಕ್ತಾ ಹೋದರೆ ಒನ್ಸ್ ಅಗೇನ್ ನಮಗೆ ಸಿಗೋದು ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ. ಯಾಕಂದರೆ ಅವರ ಚುನಾವಣಾ ಪ್ರಣಾಳಿಕೆಗಳಲ್ಲಿ RSS ನಿಷೇಧವನ್ನು ಮಾಡ್ತೀವಿ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ. ಅದು ಆಗಲ್ಲ ಅನ್ನೋದು ಆ ಪ್ರಣಾಳಿಕೆ ರೆಡಿ ಮಾಡಿದವರಿಗೂ ಗೊತ್ತಿರುತ್ತೆ. ಆದರೂ ಮುಸಲ್ಮಾನರ ಓಲೈಕೆ ಮಾಡೋಕ್ಕೆ, ವೋಟ್ ಬ್ಯಾಂಕ್ ಹಿಡಿದಿಟ್ಟುಕೊಳ್ಳೋಕೆ ಇಂತಹ ಒಂದಷ್ಟು ಸುಳ್ಳುಗಳನ್ನು ಹೇಳ್ತಾನೆ ಇರ್ತಾರೆ. ಅದೇನು ಹೊಸದಾಗಿ ಹೇಳ್ತಿರಲ್ಲ ಬಿಡಿ, 75 ವರ್ಷದಿಂದ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಅದನ್ನೇ ಕರ್ನಾಟಕದಲ್ಲಿ ಪ್ರಿಯಾಂಕ್ ಖರ್ಗೆ ಅನ್ನೋ ಮಹಾನುಭಾವ ಮಾಡೋದಕ್ಕೆ ಹೋಗಿದ್ರು. ಅದಕ್ಕೆ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು ಅಂತ ಕೇಳ್ಕೊಂಡಿದ್ರು. ಅದಾದ ನಂತರ ಸಿದ್ದು ಸರ್ಕಾರಕ್ಕೂ ಕಪಾಳ ಮೋಕ್ಷ ಆಯಿತು. ಜೊತೆಗೆ ಬಿದ್ದಿದ್ದ IT-BT ಮಿನಿಸ್ಟರ್ಗೂ ಕಪಾಳ ಮೋಕ್ಷ ಎರಡೆರಡು ಬಾರಿ ಆಯಿತು. ಅದು ಆಗಿದ್ದು ಎಲ್ಲೋ ಅಲ್ಲ, ಹೈಕೋರ್ಟಿನಲ್ಲಿ. ಈ ಮರಿಕರ್ಗೆ ಗೊತ್ತಲ್ಲ, ನಮ್ಮ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ. ಆದರೂ ಮೊನ್ನೆ ಬಿಹಾರ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿರೋ ಕಾಂಗ್ರೆಸ್ ಪಕ್ಷ ಕೇವಲ 6 ಸೀಟುಗಳನ್ನು ಗೆದ್ದುಕೊಂಡಿದೆ. ಆದರೂ ಯಾರು ಈ AICC ಅಧ್ಯಕ್ಷರನ್ನು ರಾಜೀನಾಮೆ ಕೊಡಿ ಅಂತ ಇಲ್ಲಿಯವರೆಗೂ ಕೇಳ್ತಾನೇ ಇಲ್ಲ. ಹಾಳಾಗಿ ಹೋಗಲಿ, ಯಾರೋ ಕಾಂಗ್ರೆಸ್ಸಲ್ಲಿ ಈ AICC ಅಧ್ಯಕ್ಷನ ಪಟ್ಟವನ್ನು ಹಿಡಿಯಲ್ಲ, ಅವರೇನೋ ಕೇಳಲ್ಲ. ಆದರೆ ನೈತಿಕ ಹೊಣೆಯನ್ನು ಹೊತ್ತು ಖರ್ಗೆ ರಾಜೀನಾಮೆಯನ್ನಾದರೂ ಕೊಡಬೇಕಿತ್ತು, ಅದು ಆಗ್ತಾ ಇಲ್ಲ. ಅಲ್ಲಿಗೆ ಯಾರೂ ಕೇಳ್ತಾ ಇಲ್ಲ, ಖರ್ಗೆ ರಾಜೀನಾಮೆ ಕೊಡ್ತಾ ಇಲ್ಲ ಅಂದರೆ ಅಲ್ಲಿ ಅಧ್ಯಕ್ಷ ನಾಮಕಾವಸ್ಥೆಗೆ ಮಾತ್ರ ಮಲ್ಲಿಕಾರ್ಜುನ ಖರ್ಗೆ. ಎಲ್ಲವನ್ನು ಹ್ಯಾಂಡಲ್ ಮಾಡ್ತಾ ಇರೋದು ಸೋನಿಯಾ ಮಾತೆ, ಹಾಗೆಯೇ ಅವರ ಪುತ್ರ ಕಾಂಗ್ರೆಸ್ಸಿನ ಯುವರಾಜ ರಾಹುಲ್ ಗಾಂಧಿ. ಅಲ್ಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಣಿಸಿದ ಹಾಗೆ ಕುಣಿಯೋ ಕೈಲಾಗದ ಗೊಂಬೆ ಅಷ್ಟೇ. ಅದು ಪದೇ ಪದೇ ಸಾಬೀತಾಗ್ತಾನೇ ಇದೆ. ಇನ್ನು ಇವರ ಮಗ ಮರಿಕರ್ಗೆ ಅದೇ ರೀ ನಮ್ಮ PUC ಫೇಲ್ IT-BT ಮಿನಿಸ್ಟರ್. ನಾನೊಬ್ಬ ರಾಷ್ಟ್ರೀಯ ಅಧ್ಯಕ್ಷನ ಮಗ, ನನ್ನನ್ನು ಯಾರು ಏನು ಮಾಡ್ತಾರೆ ಅನ್ನೋ ದುರಹಂಕಾರದಿಂದ ಮೆರೆಯೋಕೆ ಸಿಕ್ಕಿದ್ದೇ ಚಿತ್ತಾಪುರ RSS ಪಥಸಂಚಲನ. ಅದಕ್ಕೆ ಇಲ್ಲದ ವಿಘ್ನಗಳನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ತಹಸೀಲ್ದಾರ್ ಅವರಿಂದ ಇಲ್ಲದ ಕಥೆಗಳನ್ನು ಹೇಳಿಸಿದ್ರು. ಆಮೇಲೆ RSS ರಿಜಿಸ್ಟರ್ ಆಗಿರೋ ಸಂಘಟನೆ ಅಲ್ಲ ಅಂತ ಮಾತಾಡಿದರು. ಅದಾದ ನಂತರ ತಲೆಯ ಮೇಲೆ ಟೋಪಿ ಯಾಕೆ ಹಾಕಬೇಕು ಅಂದರು. ಅದು ಸಾಕಾಗಲಿಲ್ಲ ಅಂತ ದೊಣ್ಣೆ ಹಿಡಿದು ಯಾಕೆ ಪಥಸಂಚಲನ ಮಾಡಬೇಕು ಅಂದರು. ಕೊನೆಗೆ ಒಂದಷ್ಟು ಪೇಡ್ ಸಂಘಟನೆಗಳನ್ನು ಕರೆದು ಎಲ್ಲರೂ ಅನುಮತಿಗಾಗಿ ಪತ್ರವನ್ನು ಬರೆಯೋ ಹಾಗೆ ಮಾಡಿದರು. ಅದಾದ ನಂತರ ಸಂಘಟನೆಯ ಅಧ್ಯಕ್ಷರು ಮಾತನಾಡೋದ್ರ ಬದಲು ಇದೇ ಮರಿಕರ್ಗೆ RSS ಪಥಸಂಚಲನ ಮಾಡೋ ದಿನವೇ ನಮಗೂ ಅನುಮತಿ ಕೊಡಿ ಅಂತ 10ಕ್ಕಿಂತ ಹೆಚ್ಚು ಸಂಘಟನೆಗಳು ಕೇಳ್ತಾ ಇವೆ, ಅದನ್ನು ಹೇಗೆ ಕೊಡೋಕ್ಕಾಗತ್ತೆ ಅಂತ ಮಾತನಾಡಿದರು. ಇಷ್ಟೆಲ್ಲ ಆದರೂ RSS ಹಾಗೆ ಅಲ್ಲಿರೋ ಸ್ವಯಂ ಸೇವಕರು ಒಂದೇ ಒಂದು ಮಾತನ್ನು ಆಡಲಿಲ್ಲ. ಅಲ್ಲಿ ಅಶೋಕ್ ಪಾಟೀಲ್ ಅನ್ನೋರು ದೇಶದ ಸಂವಿಧಾನದ ಮೇಲೆ ಒಂದಷ್ಟು ನಂಬಿಕೆ ಇರೋದ್ರಿಂದ ಅವರು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ನ್ಯಾಯಾಲಯದಲ್ಲಿ ಕೊನೆಗೂ ತೀರ್ಪು ಬಂದು ಈಗ 3 ಗಂಟೆಯಿಂದ ಸಂಜೆ 5:30ವರೆಗೂ
ಪಥಸಂಚಲನ ನಡೆಸೋಕೆ ಅನುಮತಿಯನ್ನು ನೀಡಿದೆ. ಅದು ಈಗಾಗಲೇ ನಡೀತಾ ಇದೆ. ಹಾಗಂತ ಇದು ಸಂವಿಧಾನಕ್ಕೆ ವಿರುದ್ಧವಾಗಿ ನಡೀತಾ ಇಲ್ಲ. ಬದಲಾಗಿ ಸಂವಿಧಾನ ಕೊಟ್ಟಿರೋ ಮೂಲಭೂತ ಹಕ್ಕಿನ ಪ್ರಕಾರವೇ ನಡೀತಾ ಇದೆ. ಇದನ್ನು ನಾನು ಹೇಳಬೇಕಾಗಿಲ್ಲ, ನ್ಯಾಯಾಲಯ ಈಗ ಹೇಳಿದೆ. ಸದ್ಯಕ್ಕೆ ಸಂವಿಧಾನವನ್ನು ಸರಿಯಾಗಿ ಓದಿರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆದರೆ ಈ ಪಥಸಂಚಲನಕ್ಕೆ ಒಂದಷ್ಟು ಷರತ್ತುಗಳು ಅನ್ವಯ ಆಗಿವೆ. ಹಾಗಂತ ಈ ಷರತ್ತುಗಳನ್ನು ಮರಿಕರ್ಗೆ ಇಲ್ಲ ಅಂದರೆ ಸಿದ್ದರಾಮಯ್ಯ ಸರ್ಕಾರ ಹಾಕಿರೋದು ಅಂತ ತಿಳ್ಕೊಬೇಡಿ. ಇದನ್ನು ಕೆಲವರು ಅಯ್ಯೋ ಸ್ವಲ್ಪ ಆದರೂ ಸಿದ್ದು ಸರ್ಕಾರ ಹಾಗೆ ಮರಿಕರ್ಗೆ ಷರತ್ತನ್ನಾದರೂ ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅಸಲಿಯತ್ತು ಏನಂದರೆ ಇಲ್ಲಿ RSS ಪರ ಅಂದರೆ ಅರ್ಜಿದಾರ ಅಶೋಕ್ ಪಾಟೀಲ್ ಅವರ ಪರ ವಕೀಲರಾದ ಅರುಣ್ ಶ್ಯಾಮ್ ಅವರು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರಿಗೆ ಬರೆದಿರೋ ಪತ್ರದಲ್ಲಿ RSS ಸ್ವಯಂ ಸೇವಕ ಸಂಘದಿಂದ 300 ಜನರು ಮತ್ತು 50 ಬ್ಯಾಂಡ್ ಸೆಟ್ನವರು ಇರ್ತಾರೆ. ಸುಮಾರು 2.5 ಗಂಟೆಗಳ ಕಾಲ ಪಥಸಂಚಲನವನ್ನು ಚಿತ್ತಾಪುರದಲ್ಲಿ ನಡೆಸ್ತೀವಿ. ಜೊತೆಗೆ ಯಾವ ಮಾರ್ಗದಲ್ಲಿ ಹೋಗಿ ಯಾವ ಮಾರ್ಗದಲ್ಲಿ ಬರ್ತೀವಿ, ಯಾವ ಜಾಗದಲ್ಲಿ ಪೊಲೀಸರ ವ್ಯವಸ್ಥೆ ಇರಬೇಕು, ಅಲ್ಲಿರೋ ಯಾವ ರಸ್ತೆಗಳು ಹೇಗಿವೆ ಎಲ್ಲವನ್ನ ಬರೆದು ಕೊಟ್ಟಿದ್ದಾರೆ. ಇಲ್ಲಿ ಮಜಾ ಏನಂದರೆ ಇಕ್ಕಟ್ಟು ಇರೋ ಜಾಗವನ್ನು ಅಂದರೆ ರಸ್ತೆಗಳನ್ನು RSS ಪರ ವಕೀಲರೇ ಬರೆದು ಆ ಜಾಗದಲ್ಲಿ ಮಾತ್ರ ಪೊಲೀಸರನ್ನು ಹಾಕೊಳ್ಳಿ, ಇನ್ನು ಬೇರೆ ಕಡೆಗಳಲ್ಲಿ ಯಾವುದೇ ಪೊಲೀಸರು ಬೇಕಾಗಿಲ್ಲ, ನಮ್ಮ ಜವಾಬ್ದಾರಿಯ ಮೇರೆಗೆ ಪಥಸಂಚಲನವನ್ನು ಮಾಡಿಕೊಳ್ತೀವಿ ಅನ್ನೋದನ್ನು ತಿಳಿಸಿದ್ದಾರೆ. ಅದೇ ಪತ್ರವನ್ನು AG ಶಶಿಕಿರಣ್ ಶೆಟ್ಟಿ ಸರ್ಕಾರಕ್ಕೂ ಒಂದು ಕಾಪಿಯನ್ನು ಕೊಟ್ಟರು. ನಂತರ ಹೈಕೋರ್ಟ್ಗೂ ಅದನ್ನು ಸಲ್ಲಿಕೆ ಮಾಡಿದರು. ಆ ಪತ್ರದಲ್ಲಿ ಎಲ್ಲೂ ಕೂಡ ಬೇರೆ ಸಂಘಟನೆಗಳ ಹಾಗೆ ಅನುಮತಿಯನ್ನು ಕೊಡಬಾರದು ಅಂತ ಆಗಲಿ, ಅವರೇನನ್ನು ಹಿಡಿದು ಪಥಸಂಚಲನ ಮಾಡ್ತಾರೆ ಅದನ್ನೇ ಹಿಡ್ಕೊಂಡು ನಾವು ಮಾಡಿಬಿಡ್ತೀವಿ ಅಂತ ಆಗಲಿ ಬರೆದಿಲ್ಲ. ಅಲ್ಲಿ RSS ಕೇಳಿರೋದು ಸಂವಿಧಾನದ ಪ್ರಕಾರ ಪ್ರತಿಭಟನೆ ಮತ್ತು ಪಥಸಂಚಲನ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಅದನ್ನು ನಮಗೂ ಕೊಡಿ ಅಂತ. ಇನ್ನು ಅದೇ ಪತ್ರದಲ್ಲಿ 2 ದಿನಾಂಕಗಳನ್ನು ಉಲ್ಲೇಖ ಮಾಡಿ 13 ಅಥವಾ 16ನೇ ತಾರೀಕು ನಮಗೆ ಪಥಸಂಚಲನಕ್ಕೆ ಅವಕಾಶವನ್ನು ಕೊಡಿ ಅಂತ ಬರೆದಿದ್ರು. ಇಷ್ಟೆಲ್ಲವನ್ನು ಬರೆದುಕೊಟ್ಟ ಮೇಲೆ ಸಿದ್ದು ಸರ್ಕಾರಕ್ಕಾಗಲಿ ಕಲಬುರಗಿ ಜಿಲ್ಲಾಡಳಿತಕ್ಕಾಗಲಿ ಇಲ್ಲ ಅಂದರೆ ಅತಿ ಬುದ್ಧಿವಂತ ಮರಿಕರ್ಗೆ ಅವರಿಗೆ ಆಗಲಿ ಅನುಮತಿಯನ್ನು ಕೊಡಲ್ಲ ಅಂತ ಹೇಳೋಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಅದೇ ಪತ್ರವನ್ನು ತೆಗೆದುಕೊಂಡು ಹೋಗಿ ಶಶಿಕಿರಣ್ ಶೆಟ್ಟಿ ಅವರು ಕಲಬುರಗಿ ನ್ಯಾಯಪೀಠದ ಮುಂದೆ ಇಟ್ಟಿದ್ರು. ನ್ಯಾಯಾಧೀಶರಾದ ಕಮಲ್ ಅವರು ಯಾವುದೇ ವಾದ ವಿವಾದಗಳನ್ನು ಆಲಿಸದೆ ಚಿತ್ತಾಪುರ ಪಥಸಂಚಲನಕ್ಕೆ ಅನುಮತಿಯನ್ನು ನೀಡಿದ್ದಾರೆ. ಅಲ್ಲಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಸರ್ಕಾರ ನಡೆಸೋಕೆ ನಿಂತಿದ್ದ ಒಂದು ದೊಡ್ಡ ವಿಘ್ನಕ್ಕೆ ತೆರೆಯನ್ನು ಎಳೆದ ಹಾಗೆ ಆಗಿದೆ. ಯಾಕೆ ಇದನ್ನು ಸರ್ಕಾರ ವಿಘ್ನವನ್ನು ಮಾಡೋಕ್ಕೆ ಹೊರಟಿತ್ತು ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಇದನ್ನು ಕೇಳಿಬಿಡಿ. ಅದ್ಯಾರೋ ಭೀಮ್ ಆರ್ಮಿ ಅಂತ ಒಳ್ಳೆ ಗ್ಲಾಸ್ ಹಾಕ್ಕೊಂಡು ಫೋರ್ಸ್ ಕೊಡ್ತಾ RSS ಪಥಸಂಚಲನ ಮಾಡಿದರೆ ನಾವು ಅದೇ ದಿನ ಪಥಸಂಚಲನ ಮಾಡ್ತೀವಿ. RSS ನಾವು ಹೇಳಿದ ಹಾಗೆ ಪಥಸಂಚಲನ ಮಾಡಬೇಕು. RSS ಸಂವಿಧಾನ ಪುಸ್ತಕವನ್ನು ಹಿಡಿದು ಪಥಸಂಚಲನ ಮಾಡಬೇಕು. RSS ಕೋಲನ್ನು ಹಿಡಿದು ಏನಾದರೂ ಪಥಸಂಚಲನ ಮಾಡಿದರೆ ನಾವು ಬಂದೂಕನ್ನು ಹಿಡಿದು ಮಾಡ್ತೀವಿ. ಇದೆಲ್ಲವನ್ನು ಹೇಳ್ತಿದ್ದ ಪ್ರಿಯಾಂಕರ್ಗೆ ಫಂಡಿಂಗ್ ಮಾಡಿರೋ ಮನುಷ್ಯ ಎಲ್ಲಿಗೆ ಹೋದ ಅಂತಲೇ ಗೊತ್ತಾಗ್ತಾ ಇಲ್ಲ. ಆದರೂ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ರಾಹುಲ್ ಗಾಂಧಿಯ ಹಾಗೆ ಅಡ್ಡಾಡ್ತಾ ಕೇವಲ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಾ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡೋ ಪ್ರಯತ್ನ ಮಾಡಿದರೆ ಅದು ಆಗಲ್ಲ. ಆ ಸಂವಿಧಾನದ ಪುಸ್ತಕದಲ್ಲಿ ಏನಿದೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಓದಿ ಅರ್ಥವನ್ನು ಮಾಡಿಕೊಂಡು ಅದರ ಪ್ರಕಾರ ನಡೆದುಕೊಂಡ್ರೆ ಆಗ ಮಾತ್ರ ಅಂಬೇಡ್ಕರ್ ಅನುಯಾಯಿ ಆಗೋಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಯಾರೋ ಕೊಡೋ ದುಡ್ಡಿಗಾಗಿ ಅಂಬೇಡ್ಕರ್ ಹೆಸರನ್ನು ಹೇಳೋ ಇಂತಹ ಸಂಘಟನೆಗಳು ಅದ್ಯಾವ ಸಂವಿಧಾನವನ್ನು ಉಳಿಸುತ್ತವೆ? ಯೋಚನೆಯನ್ನು ಮಾಡಿ. ಸಂವಿಧಾನದಲ್ಲಿರೋ ಮೂಲಭೂತ ಹಕ್ಕನ್ನೇ ಇದು ಸಂವಿಧಾನ ವಿರೋಧಿ ಅನ್ನೋದಾದರೆ ಅದನ್ನು ಏನಂತ ಹೇಳಬೇಕು? ಇರಲಿ ಬಿಡಿ, ಪಾಪ ಮರಿಕರ್ಗೆ ಜೊತೆ ಬಿಸ್ನೆಸ್ ಡೀಲ್ ಅಂದರೆ ವಿಟಮಿನ್ M ಡೀಲ್ ಮಾಡ್ಕೊಂಡಿರ್ತಾರೆ. ಪಥಸಂಚಲನ ಮಾಡೋದೇ ಅಲ್ಲಿದ್ದ ಭೀಮ್ ಆರ್ಮಿಯ ನಿಜವಾದ ಉದ್ದೇಶ ಆಗಿದ್ರೆ ನೋಡೋಣ. ಈಗ RSS ಕೊಟ್ಟ ಹಾಗೆ ಒಂದು ಪತ್ರವನ್ನು ನ್ಯಾಯಾಲಯಕ್ಕೆ ಕೊಟ್ಟು ಮಾಡಲಿ, ಆ ತಾಕತ್ತು ಅವರಿಗಿಲ್ಲ ಬಿಡಿ. ಅಲ್ಲಿದ್ದವರೆಲ್ಲ ನಿಜವಾದ ಭೀಮ್ ಆರ್ಮಿಯ ಸದಸ್ಯರು ಅಂತ ನನಗೆ ಇಲ್ಲಿಯವರೆಗೂ ಅನ್ನಿಸಿಲ್ಲ. ಯಾಕಂದರೆ ಭೀಮ್ ಆರ್ಮಿಯ ಚಂದ್ರಶೇಖರ್ ರಾವಣ ಅವರನ್ನು ನಾನು ಕೂಡ ಒಂದಷ್ಟು ದಿನಗಳ ಕಾಲ ಸ್ಟಡಿ ಮಾಡಿದ್ದೀನಿ. ಅವರ ಯೋಚನೆ ಹಾಗೆ ಉದ್ದೇಶಗಳೇ ಬೇರೆ. ಇಲ್ಲಿದ್ದ ಭೀಮ್ ಆರ್ಮಿಯ ಹೆಸರಲ್ಲಿ ನಿಂತಿದ್ದವರ ಉದ್ದೇಶ ಆಲೋಚನೆಗಳೇ ಬೇರೆ. ಇನ್ನೂ 9 ಸಂಘಟನೆಗಳು ಅದೆಲ್ಲಿ ಹೋದ್ವೋ ಕಾಣಿಸ್ತಾನೇ ಇಲ್ಲ. ಇದೆಲ್ಲವನ್ನು ನೋಡಿದರೆ ಮರಿಕರ್ಗೆ ಕಳ್ಳನಾಟಕ ಗೊತ್ತಾಗಲ್ವಾ? ಗೊತ್ತಾಗತ್ತೆ. ಇಲ್ಲಿ ಸಿದ್ದು ಸರ್ಕಾರ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಮರಿಕರ್ಗೆಯ ಉದ್ದೇಶ ಒಂದೇ, ಹಿಂದೂಗಳು
ಕಿತ್ತಾಡಬೇಕು, ಅದನ್ನು ಹೇಗಾದರೂ ಮಾಡಿ ಸೃಷ್ಟಿ ಮಾಡಬೇಕು, ಅದನ್ನು ಮಾಡೋ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದರ ಜೊತೆಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ದಂಗೆಯನ್ನು ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಹುಟ್ಟು ಹಾಕೋ ಪ್ರಯತ್ನವನ್ನು ಈ ಕಾಂಗ್ರೆಸ್ ಪದೇ ಪದೇ ಮಾಡ್ತಾನೇ ಇದೆ. ಹಾಳಾಗಿ ಹೋಗಲಿ, ಮಗನಿಗೆ ಬುದ್ಧಿಯನ್ನು ಹೇಳಬೇಕಾಗಿರೋ ಹಿರಿಕರಿಗೆ ಅವತ್ತು ಹೇಳಲಿಲ್ಲ. ಅದೇ ಇವತ್ತು ಬಿಹಾರದಲ್ಲಿ ಹೀನಾಯವಾಗಿ ಸೋತ ಮೇಲೆ ತಲೆಯ ಮೇಲೆ ಒಂದು ಟವಲ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಅಷ್ಟೇ. ಕೊನೆಗೂ ಸಂವಿಧಾನ ಮತ್ತು ಕಾನೂನಿಗೆ ಗೌರವ ಕೊಡೋ RSSಗೆ ಜಯ ಸಿಕ್ಕು ಇವತ್ತು ಪಥಸಂಚಲನವನ್ನು ನಡೆಸ್ತಾ ಇದೆ ಅಷ್ಟೇ. ಇದು ಗೆಳೆಯರೆ, ದೇಶದಲ್ಲಿ ಕಾನೂನು ಮತ್ತು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟವರಿಗೆ ಸಿಕ್ಕಿರೋ ಜಯ. ಅದೇ ಸಂವಿಧಾನದ ಹೆಸರಲ್ಲಿ ನಾಟಕ ಮಾಡೋಕ್ಕೆ ಬಂದವರು ನಾಪತ್ತೆ ಆಗಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.